ಸೊ ವೀಕ್ಷಕರೇ ನೋಡಿದ್ರಲ್ಲ, ಈಗ ಗಿಲ್ಲಿಯವರಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಒಂದಲ್ಲ ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡ್ತಾನೆ ಇದ್ದಾರೆ. ಅದರಲ್ಲೂ ಕೂಡ ಕೆಲವೊಮ್ಮೆ ಗಿಲ್ಲಿ ಮತ್ತು ಕಾವ್ಯ ಇಬ್ಬರೂ ಕೂಡ ಫಂಕ್ಷನ್ಗೆ ಬರ್ತಾರೆ. ಈಗ ಚಿಕ್ಕ ತಿರುಪತಿಗೆ ಗಿಲ್ಲಿಯವರು ಒಂದು ಪ್ರೋಗ್ರಾಮ್ಗೆ ಹೋಗಿದ್ದಾರೆ. ಇಲ್ಲಿ ಏನಪ್ಪ ಹೇಳ್ತಾರೆ ಅಂತಂದರೆ, ನೆಕ್ಸ್ಟ್ ಟೈಮು ನೀವು ತಿರುಪತಿಗೆ ಅಂದರೆ ಚಿಕ್ಕ ತಿರುಪತಿಗೆ ಬರಬೇಕಾದ್ರೆ ಮದುವೆ ಆಗಿಬಿಟ್ಟು ಬನ್ನಿ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇಲ್ಲಿ ಗಿಲ್ಲಿಯವ್ರು ಕೇಳ್ತಾರೆ, ಮದುವೆ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಇಲ್ಲಿ ಚಿಕ್ಕ ತಿರುಪತಿಗೆ ಬರಲೇಬಾರ್ದಾ ಅಂತ ಕೇಳ್ತಾರೆ. ಇನ್ನು ಮದುವೆ ವಿಚಾರ ಬಂದಿದ್ದ ತಕ್ಷಣ ಇಲ್ಲಿ ಅಭಿಮಾನಿಗಳು ಎಲ್ಲರೂ ಕೂಡ ಅಂದರೆ ಗಿಲ್ಲಿಯವರು ಮದುವೆಯಾಗಿ ಬರಲಿ ಅಂತ ಹೇಳಿದ ತಕ್ಷಣ ಅಲ್ಲಿರೋ ಎಲ್ಲ ಅಭಿಮಾನಿಗಳು ಕೂಡ ಕಾವ್ಯ ಕಾವ್ಯ ಅಂತಂದ್ಬಿಟ್ಟು ಇಲ್ಲಿ ಕಾವ್ಯವ್ರ ಹೆಸರನ್ನ ಹೇಳ್ತಾರೆ. ಅದಕ್ಕೆ ಗಿಲ್ಲಿಯವ್ರು ಹೇಳ್ತಾರೆ, ಇಲ್ಲಿ ಒಬ್ಬರಾದರೂ ನನ್ನ ಹೆಸರು ಕೂಗ್ರಯ್ಯ ಅಂತಂದ್ಬಿಟ್ಟು ಫಸ್ಟ್ ಇಲ್ಲಿ ಗಿಲ್ಲಿಯವ್ರ ಹೆಸರೇ ಕೂಗ್ತಾ ಇರ್ತಾರೆ. ಅಭಿಮಾನಿಗಳೆಲ್ಲರೂ ಕೂಡ ಮದುವೆ ವಿಚಾರ ಬಂದಿದ ತಕ್ಷಣ ಇಲ್ಲಿ ಕಾವ್ಯ ಕಾವ್ಯ ಅಂತಂದ್ಬಿಟ್ಟು ಹೇಳ್ತಾರೆ. ನೋಡಿ, ಚಿಕ್ಕ ತಿರುಪತಿಗೆ ಈಗ ಗಿಲ್ಲಿಯವರು ಒಬ್ಬರೇ ಹೋಗಿದ್ರು, ಆದರೆ ನೆಕ್ಸ್ಟ್ ಇಯರು ಇಬ್ಬರು ಆಗ್ತಾರ ಅಂದರೆ ಅವರು ಮದುವೆ ಆಗ್ತಾರ ನೆಕ್ಸ್ಟ್ ಇಯರ್ ಅನ್ನೋಷ್ಟಿಗೆ ಇಲ್ಲಿ ನೋಡಬೇಕಾಗಿದೆ. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಯಿತೋ ಇವಾಗ ಎಂಡ್ ಆಗಿದೆ. ಹೌದು, ಬಿಗ್ ಬಾಸ್ ಸೀಸನ್ 12 ಈ ಒಂದು ಜೋಡಿ ಏನಿದೆ ಗಿಲ್ಲಿ ಕಾವ್ಯ ಅವ್ರ ಜೋಡಿನ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ಹಚ್ಕೊಂಡಿದ್ದಾರೆ. ಅಂದರೆ ಇವರಿಬ್ಬರು ಕೂಡ ನಿಜ ಜೀವನದಲ್ಲೂ ಕೂಡ ಒಂದಾಗಬೇಕು, ಮದುವೆ ಆಗಬೇಕು ಅಂತ ಇಲ್ಲಿ ಹೇಳ್ತಾರೆ. ಸುಮಾರು ಸತಿ ಇಲ್ಲಿ ಗಿಲ್ಲಿಯವರಾಗಿರ್ಬೋದು ಕಾವ್ಯವರಾಗಿರ್ಬೋದು ಹೇಳಿರೋದೇನಪ್ಪ ಅಂತಂದರೆ, ನಾವಿಬ್ಬರು ಇಲ್ಲಿ ಫ್ರೆಂಡ್ಸ್ ಅಂತ ಹೇಳ್ಕೊಂಡಿದ್ದಾರೆ. ನೋಡೋಣ ವೀಕ್ಷಕರೇ ಏನಾಗುತ್ತೆ ಅಂತಂದ್ಬಿಟ್ಟು. ಈ ಒಂದು ವಿಡಿಯೋ ಹೆಚ್ಚು ವೈರಲ್ ಆಗಿದ್ದ ತಕ್ಷಣ ಇಲ್ಲ ಗಿಲ್ಲಿ ಮತ್ತೆ ಕಾವ್ಯ ಮದುವೆ ಆಗಲೇಬೇಕು ಅಂತಂದ್ಬಿಟ್ಟು ಇಲ್ಲಿ ಸುಮಾರು ಜನ ಇಲ್ಲಿ ಅಭಿಪ್ರಾಯ ಪಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.